ಯು ಪಿ ಎಸ್ ಸಿಲಿ ಹೇಗಾದರೂ ಮಾಡಿ ಫಸ್ಟ್ ಅಟೆಂಪ್ಟ್ಗೆ ರ್ಯಾಂಕ್ ತೆಗೆದುಕೊಳ್ಬೇಕು ಅನ್ನುವಂಥ ಆಸೆ ಸಾಕಷ್ಟು ಜನಕ್ಕೆ ಇರುತ್ತೆ. ಸೊ ಸಾಕಷ್ಟು ಜನ 5-6 ಅಟೆಂಪ್ಟ್ ಆದರೂ ಕೂಡ ಇನ್ನೂ ಟ್ರೈ ಮಾಡ್ತಾನೆ ಇರ್ತಾರೆ. ಆದರೆ ಈ ಒಂದು ಯು ಪಿ ಎಸ್ ಸಿ ರಿಸಲ್ಟ್ ಏನು ಮೊನ್ನೆಯಷ್ಟೇ ಹೊರ ಬಂತು, ಅದರಲ್ಲೂ ಕೂಡ 711ನೇ ರ್ಯಾಂಕನ್ನು ಪಡ್ಕೊಂಡಿರುವಂಥ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. 711ನೇ ರ್ಯಾಂಕ್ ಒಳಗಡೆ ಅಶೋಕ್ ಕುಮಾರ್ ಅವರ ಹೆಸರು ಇದ್ದಾಗ ನೋಡಿದ ತಕ್ಷಣ ಏನು ಅನ್ನಿಸ್ತು? ಆ ಒಂದು ಸಂತೋಷವನ್ನು ಯಾರ ಜೊತೆ ಶೇರ್ ಮಾಡ್ಕೊಂಡ್ರಿ? ಥ್ಯಾಂಕ್ ಯು ಸರ್. ಬೇಸಿಕ್ಲಿ ನಾನು ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದವನು. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರು, ನಮ್ಮ ತಾಯಿನೂ ಟೈಪಿಸ್ಟ್ ಆಗಿ ಜುಡಿಷಿಯಲಿ ಸೇರಿದವರು. ಸೊ ನನ್ನ ಹೆಸರು ಆ ಲಿಸ್ಟಲ್ಲಿರೋದೇ ನನ್ನ ಪುಣ್ಯ ಅನ್ಕೊಬೋದು. ಆ್ಯಕ್ಚುಲಿ ನನಗಿಂತ ಹೆಚ್ಚು ನಮ್ಮ ತಾಯಿ ಮತ್ತು ನನ್ನ ಫ್ಯಾಮಿಲಿನೇ ತುಂಬ ಸಂತೋಷಪಟ್ಟಿದ್ದಾರೆ. ಸೊ ಫಸ್ಟು ನಮ್ಮ ಫ್ಯಾಮಿಲಿಯವ್ರ ಜೊತೆನೇ ಹಂಚ್ಕೊಂಡೆ. ಅವ್ರ ಖುಷಿಲೇ ನಾನು ಖುಷಿ ಕಾಣ್ತಾ ಇದ್ದೀನಿ ಈಗ. ಅಶೋಕ್ ಕುಮಾರ್ ಮೂಲತಃ ಎಲ್ಲಿನವರು? ತಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳಿದ್ರ? ನಿಮ್ಮ ಫ್ಯಾಮಿಲಿನಲ್ಲಿ ಇದನ್ನು ಹೊರತುಪಡಿಸಿರೋ ಅಧಿಕಾರಿಗಳು ಅಂದರೆ ಈ ಸಿವಿಲ್ ಸರ್ವಿಸ್ ಸಂಬಂಧಪಟ್ಟಂತೆ ಇದ್ರ? ಅದು ನಿಮಗೆ ಏನಾದ್ರು ಯೂಸ್ ಆಯಿತಾ? ಮೂಲತಃ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು? ಎಲ್ಲಿನವ್ರು ತಾವು ಮೂಲತಃ? ನಾನು ಮೂಲತಃ ಬೆಂಗಳೂರಿನವನೇ. ನಮ್ಮ ಫ್ಯಾಮಿಲಿಯಲ್ಲಿ ನಾನು ಆಗಲೇ ಹೇಳ್ದಂಗೆ ಆ ರೀತಿ ಯಾರೂ ಅಧಿಕಾರಿಗಳಿಲ್ಲ. ಸೊ ಇದೇ ಫಸ್ಟು ನಮ್ಮ ಫ್ಯಾಮಿಲಿಯಲ್ಲಿ, ಇದೇ ಫಸ್ಟು. ನಮ್ಮ ಕಡೆ ಲಿಟ್ರಸಿನೂ ಅಷ್ಟೊಂದು ಸರಿಗಿಲ್ಲ ನಮ್ಮ ಫ್ಯಾಮಿಲಿಲಿ. ಸೊ ಇದೇ ಫಸ್ಟ್ ಅನ್ಕೋ ನಮ್ಮ ಫ್ಯಾಮಿಲಿಲಿ. ತಮ್ಮ ಎಜುಕೇಷನ್ ಏನು? ಈಗ ಏನಾದ್ರು ವರ್ಕ್ ಮಾಡ್ತಾ ನೀವು ಬರ್ದಿದ್ದ ಯು ಪಿ ಎಸ್ ಸಿ ಎಕ್ಸಾಮ್ಸ್ನ? ನಾನು BE ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸಲ್ಲಿ. ಇದಕ್ಕೂ ಮುಂಚೆ ಇನ್ಫೋಸಿಸಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ. ಆಮೇಲೆ 1-2 ವರ್ಷ ಬ್ರೇಕ್ ತೊಗೊಂಡು ನಂತರ ಇನ್ನೊಂದೆರಡು ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡಿದ್ದೆ ಆ್ಯಸ್ ಎ ಕಂಟೆಂಟ್ ಡೆವಲಪರ್. ಈಗ ಸದ್ಯಕ್ಕೆ ಇದಕ್ಕೆ ಇಂಟರ್ವ್ಯೂಗಿಂತ ಮುಂಚೆನೂ ಒಂದು ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಸದ್ಯಕ್ಕೆ ಎಲ್ಲೂ ಮಾಡ್ತಿಲ್ಲ. ಈಗ ರಿಸಲ್ಟ್ ಬಂದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಸೊ ಯು ಪಿ ಎಸ್ ಸಿ ಪಾಸ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಮೈಂಡಲ್ಲಿ ಬರೋದು ಹೇಗೆ ಓದ್ತಾ ಇದ್ರು, ಅವರ ಸ್ಟಡಿ ಶೆಡ್ಯೂಲ್ ಯಾವ ರೀತಿಯಾಗಿತ್ತು ಅಂತೇಳಿ. ಅಶೋಕ್ ಕುಮಾರ್ ಅವರ ಸ್ಟಡಿ ಶೆಡ್ಯೂಲ್ ಯಾವ ರೀತಿಯಾಗಿತ್ತು? ನಂದು ಸ್ಟಡಿ ಶೆಡ್ಯೂಲ್ ಹೇಗಿತ್ತು ಅಂದರೆ, ನಾನು ಕೆಲಸ ಮಾಡ್ಕೊತ ಓದ್ತಾ ಇದ್ದೆ. ಸೊ ಅದರಿಂದಾಗಿ ನಾನು ಡೈಲಿ ನಂಬರ್ ಆಫ್ ಅವರ್ಸ್ ಇಟ್ಕೋತಿರಲಿಲ್ಲ, ಬಟ್ ವೀಕ್ಲಿ ಟಾರ್ಗೆಟ್ಸ್ ಇಟ್ಕೋತಿದ್ದೆ. ವೀಕ್ಲಿ ನಾನು ಇಂಥ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ಆ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದ್ಮೇಲೆ ಅದರದ್ದೇ ರಿಲೇಟೆಡ್ ಮಾಕ್ ಟೆಸ್ಟ್ ತೊಗೊಳ್ತಿದ್ದೆ. ಸೊ ಈ ರೀತಿ ನನ್ನ ಸ್ಟ್ರಾಟಜಿ ಮೋರ್ ಆಫ್ ರಿವಿಷನ್ ಆ್ಯಂಡ್ ರಿವೈಸ್ ಮಾಡ್ತಾ ಇರೋದೇ ನನ್ನ ಸ್ಟ್ರಾಟಜಿ ಆಗಿರ್ತಿತ್ತು. ತಮಗೆ ಸಿಕ್ಕಿರುವಂಥ 711ನೇ ರ್ಯಾಂಕ್ಗೆ ಯಾವ ಪೋಸ್ಟಿಂಗ್ ಸಿಗ್ಬೋದು? ತಾವು ಯಾವ ಪೋಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಸೊ ಮೋಸ್ಟ್ ಪ್ರಾಬಬ್ಲಿ ನನ್ನ ಕ್ಯಾಟಗರಿಗೆ, ನನ್ನ ರ್ಯಾಂಕಿಗೆ ಮೋಸ್ಟ್ಲಿ IRS IT ಅಥವಾ IPS ಸಿಗೋ ಚಾನ್ಸಸ್ ಇದೆ. ಬಟ್ IRS IT ಈಸ್ ಮೋಸ್ಟ್ ಪ್ರಾಬಬಲ್ ಸರ್ವಿಸ್ ಅನ್ಕೊತೀನಿ. ಅಶೋಕ್ ಅವರು ಮತ್ತೊಂದು ಅಟೆಂಪ್ಟ್ಗೆ ಟ್ರೈ ಮಾಡ್ತಾರಾ? ಯೋಚನೆ ಮಾಡ್ತಿದ್ದೀನಿ. ಸ್ವಲ್ಪ ಬೇರೆ ನಮ್ಮ ಸರ್ಸು, ನನ್ನ ಮೆಂಟರ್ಸ್ ಜೊತೆ ಎಲ್ಲ ಮಾತಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತಿದ್ದೀನಿ. ಸರ್, ಈಗ ತಾವು ಅಂದರೆ ಈಗ ಯಾವ ಒಂದು ಡಿಪಾರ್ಟ್ಮೆಂಟು ಅಂದರೆ ಈಗ ಸಾಕಷ್ಟು ಒಂದು ಯು ಪಿ ಎಸ್ ಸಿ ಸೆಲೆಕ್ಷನ್ ಅಂತ ಬಂದಂಥ ಸಂದರ್ಭದಲ್ಲೇ ತಮ್ಮ ಮೈಂಡಲ್ಲಿ ಕೂಡ ಇರುತ್ತೆ, ನಾನು ಈ ಆಫೀಸರ್ ಆಗಬೇಕು, ಈ ಸೆಕ್ಟರ್ ಹೋಗಬೇಕು ಅಂತೇಳಿ. ತಾವು ಮೈಂಡಲ್ಲಿ ಯಾವ್ದು ಇಟ್ಕೊಂಡಿದ್ರಿ? ನನಗೆ ನಮ್ಮ ತಂದೆಯವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಕ್ಕಿದ್ರೆ ಅದು ನನ್ನ ಪುಣ್ಯ ಅಂತ ತಿಳ್ಕೊತೀನಿ. ಅದ್ರ ಮೂಲಕ, ಯಾಕಂದರೆ ಸಮಾಜದಲ್ಲಿ ಫಸ್ಟ್ ಸರ್ವಿಸು ಪೊಲೀಸ್ ಸರ್ವಿಸ್. ಸಮಾಜದಲ್ಲಿ ಸಾರ್ವಜನಿಕರಿಗೆ ಏನೇ ಬೇಕಾದರೂ ಫಸ್ಟ್ ಅಪ್ರೋಚ್ ಮಾಡೋದೇ ಪೊಲೀಸ್ ಡಿಪಾರ್ಟ್ಮೆಂಟ್ನ. ಸೊ ಇಫ್ ಐ ಆಮ್ ಏಬಲ್ ಟು ಸರ್ವ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಅದೇ ನನಗೆ ಪುಣ್ಯ ಅನ್ಕೊತೀನಿ. ಇನ್ನು ಕೆಲವು ದಿನಗಳಲ್ಲೇ ನೀವು ಜನಸೇವೆಗೆ ತೆರಳುತ್ತಾ ಇದ್ದೀರಾ ಅಧಿಕಾರಿಯಾಗಿ. ಸೊ ತಮ್ಮಿಂದ ಯಾವ ರೀತಿಯಾದಂಥ ಸೇವೆಯನ್ನು ಜನರು ನಿರೀಕ್ಷೆ ಮಾಡ್ಬೋದು? ನಾನು ಒಬ್ಬ ಸಾಮಾನ್ಯ ಸಾರ್ವಜನಿಕನಾಗಿ ಈಗ ಸಿವಿಲ್ ಸರ್ವಿಸಸ್ಗೆ ಹೋಗಿದ ತಕ್ಷಣ ನಂದೇನು ಬೇರೆ ಏನು ಚೇಂಜಸ್ ಆಗೋಲ್ಲ. ಸೊ ಆದಷ್ಟು ಅವ್ರ ತೊಂದರೆಗಳೇನಿರುತ್ತೋ ನಾನು ಒಬ್ಬ ಸಾರ್ವಜನಿಕನ ಥರ ಯೋಚನೆ ಮಾಡಿ ಅವ್ರಿಗೆ ತಕ್ಕ ಒಂದು ರಿಸಲ್ಟ್ ಕೊಡಬೇಕು ಅನ್ನೋದು ನನ್ನ ಆಸೆ. ನೋಡೋಣ, ದೇವರು ಇಂಗಿತ ಹೆಂಗಿದೆಯೋ ನೋಡೋಣ. ಓಕೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಓಕೆ, ಸೊ ಇದಿಷ್ಟು 711ನೇ ರ್ಯಾಂಕನ್ನು ಪಡೆದಿರುವಂಥ ಅಶೋಕ್ ಕುಮಾರ್ ಅವರ ಒಂದು ಮಾತುಗಳು. ನಾನೊಬ್ಬ ಅಧಿಕಾರಿ ಅನ್ನೋದಕ್ಕಿಂತ ಒಬ್ಬ ಸಾರ್ವಜನಿಕನಾಗಿ ಆ ಒಂದು ಅಧಿಕಾರದಲ್ಲಿ ಇಟ್ಕೊಂಡು ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆನ ಯಾವ ರೀತಿಯಾಗಿ ಒಬ್ಬ ಅಧಿಕಾರಿ ಬಗೆಹರಿಸ್ಬೋದು, ಯಾವ ರೀತಿಯಾಗಿ ಅದಕ್ಕೆ ನಾನು ಹೆಲ್ಪ್ ಮಾಡ್ಬೋದು, ಅದನ್ನು ಒಬ್ಬ ಅಧಿಕಾರಿಯಾಗಿ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಅಶೋಕ್ ಕುಮಾರ್ ಅವರು ಹೇಳ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.